ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗುರುವಾರ ಸಂಜೆನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಿಚನಲ್ಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ಕೊತಿದ್ದೀನಿ, ಹಾಗೆ ಯಾವ ರೀತಿ ಪೂಜೆಯನ್ನು ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಏನು ಪೂಜೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ ಈ ವಿಡಿಯೋನು ಕೂಡ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸಂಜೆಗೆ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೆ. ಅದಾದಮೇಲೆ ನನ್ನ ಮಗ ನೋಡ್ತಾ ಇರ್ಬೋದು, ನಾನೆಲ್ಲ ಎತ್ತಿ ಜೋಡಿಸಿಡ್ತೀನಿ. ಇವನು ತೊಗೊಂಬಂದು ಇಲ್ಲಿ ಅಡುಗೆ ಮನೆ ಮಾಡ್ಕೊತಾನೆ. ಹಾಲ್ನ ಅಡುಗೆ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇನು ಅಡುಗೆ ಮಾಡ್ತಾನೋ ಗೊತ್ತಿಲ್ಲ. ನನ್ನ ಅಡುಗೆ ಪಾತ್ರೆಗಳೆಲ್ಲ ಇವನ ಹತ್ರನೇ ಇರುತ್ತೆ. ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ಇಲ್ಲೇ ಇರುತ್ತೆ. ಇನ್ನೊಂದು ಸ್ವಲ್ಪ ತೊಳೆಯೋಕ್ಕಿರುತ್ತೆ. ಬಿಟ್ಟರೆ ಕಿಚನಲ್ಲಿ ಒಂದು ಪಾತ್ರೆನೂ ಇರಲ್ಲ. ಒಂದಾದ್ಮೇಲೆ ಈಗಿನ ಸ್ಟಾರ್ಟ್ ಮಾಡಿದ್ದಾನೆ. ನಾನೆಲ್ಲ ಎತ್ತಿಟ್ಟಿದ್ದೀನಲ್ವ, ಇವಾಗ ಒಂದೊಂದೇ ತೊಗೊಂಬರೋದು. ಆಮೇಲೆ ಫುಲ್ ಹಾಲ್ ತುಂಬಾ ಆಗಿಬಿಟ್ಟಿರುತ್ತೆ. ಹಂಗೆ ಮಾಡಿಬಿಡ್ತಾನೆ. ಸಂಜೆ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಫಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನಿಗೂ ಕೂಡ ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅವನಿಗೂ ಕೂಡ ಹಾಲನ್ನ ಆರಿಸ್ಕೊತ ನಾನು ಕೂಡ ಕಾಫಿಯನ್ನು ಕುಡಿತಾ ಇದ್ದೀನಿ. ಬಿಡು, ಹಂಗೆ ಎತ್ತು ನೋಡಿ. ಬಿಸಿಲೆಲ್ಲ ಇದೆ, ಮಳೆ ಏನು ಬಂದಿಲ್ಲ ಇವತ್ತು. ಹಾಗಾಗಿ ಒಂದು ಸ್ವಲ್ಪ ಪ್ಲೇಗ್ರೌಂಡಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಹಂಗೆಲ್ಲ ಮಾಡಬಾರ್ದು, ಬೈತಾರೆ. ಅದೆಲ್ಲ ಏನಾಗಲ್ಲ, ಆ ಕಡೆ ಹಾಕ್ಬಾರ್ದು. ಕೂರ್ಸ್ಕಳೆ ಪ್ರಕೃತಿ, ಕೂರ್ಸ್ಕ. ಹಿಡ್ಕಚ್ಚಿನಿ, ಹಿಡ್ಕ ಕೂಚು. ಹೇಗೆ ಪಾಪು ಕರ್ಕೊಂಡು ಹೋಗೋ ಪ್ರಕೃತಿ. ಒಂದು ಜೋಕಾಲಿ ಆಡ್ತಿದ್ದ, ತೂಗಿ ಸಾಕಾಯ್ತು ನಿಂತ್ಕೊಂಡು. ಹಾಗಾಗಿ ಬಂದು ಕೂತ್ಕೊಂಡೆ. ಅವರಿಬ್ಬರೇ ಆಟ ಆಡ್ತಾಯಿದ್ರು. ಆಟ ಆಡಿಸ್ಕೊಂಡು ಕರ್ಕೊಂಬಂದೆ. 6 o'clock ಹೋಗಿದ್ದೆ. 7 o'clock ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಮತ್ತೆ ಬಂದು ಮನೇಲಿ ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಹಾಗೆ ಅಡುಗೆ ಮಾಡಿ ಇಬ್ರಿಗೂ ಕೂಡ ಊಟ ಮಾಡಿಸ್ದೆ. ಅನ್ನಕ್ಕೆ ಇಟ್ಟಿದ್ದೆ ಅಷ್ಟೇ. ಸಾಂಬಾರು ಇತ್ತಲ್ವ ಹೇಗಿದ್ರೂ ಕೂಡ. ನೆನ್ನೆ ಮುದ್ದೆ ಮಾಡಿದ್ದೆ ಅಂತ ಇವತ್ತು ಸಿಂಪಲ್ಲಾಗಿ ಅನ್ನ ಮಾಡಿಬಿಟ್ಟೆ. ಯಾಕಂದರೆ ನಾಳೆ ಬೆಳಿಗ್ಗೆ ಪೂಜೆ ಇರೋದ್ರಿಂದ ನಾನು ಮತ್ತೆ ಹೆವಿಯಾಗಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ರೆಡಿ ಮಾಡ್ಕೋಬೇಕು ಅಂತಂದರೆ ಮುಂಚೆನೇ ಎಲ್ಲ ಸಾಂಬಾರು ಏನಾದರೂ ಮಾಡಿಟ್ಬಿಟ್ರೆ ನೈಟಿಗೆ ಈಸಿ ಆಗುತ್ತೆ. ಹಾಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ನನಗೆ ಈಸಿ ಆಗುತ್ತೆ ನೈಟು. ಅದಕ್ಕೋಸ್ಕರ ನೈಟು ಸಿಂಪಲ್ಲಾಗಿ ರೈಸ್ ಸಾಂಬಾರು ಅಷ್ಟೇ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕಿಚನ್ನು. ಎಲ್ರದ್ದು ಕೂಡ ಊಟ ಆಯಿತು. ಯಾವುದಾದ್ರು ಪಾತ್ರೆ ಎಲ್ಲ ತೊಳೆಯೋಕ್ಕಿಡಬೇಕು ಅದೆಲ್ಲ ತೊಳೆಯೋಕ್ಕಿಟ್ಟು ನಾನು ಎಲ್ಲ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ತಗೋ, ನಾನು ಇನ್ನೊಬ್ಬಳಿಗೆ ಕಷ್ಟ ಆಗುತ್ತೆ ಅಂತ ಎಲ್ಲ ಕಸ ಗುಡಿಸಿ ಎಲ್ಲ ನೀಟ್ ಮಾಡಿಕೊಡ್ತಾಯಿದ್ರು. ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಅಂತ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗೇನಿದ್ರು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಹೊರಗಡೆ ಪಾತ್ರೆನೂ ಕೂಡ ತೊಳ್ಕೊಂಬಂದೆ. ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಈ ಪೂಜೆ ಗೀಜೆ ಎಲ್ಲ ಮಾಡೋದಂತೂ ತುಂಬಾ ಕಷ್ಟ. ಇಬ್ಬರು ತುಂಬಾ ಹಠ ಮಾಡ್ತಾಯಿದ್ರು. ಹಂಗಾಗಿ ನಮ್ಮ ಹಸ್ಬೆಂಡು ಕಸ ಗುಡಿಸೋದು ಬಿಟ್ಟು ಹಂಗೆ ಹೋಗ್ಬಿಟ್ರು. ಇಬ್ಬರನ್ನೂ ಕರ್ಕೊಂಡು ಮಲ್ಗೋಕೆ ಹೋದ್ರಾ, ಸರಿ ಅಂತ ನಾನೇ ಎಲ್ಲ ಕಸ ಗುಡಿಸ್ಕೊಂಡೆ. ಸ್ವಲ್ಪ ಇತ್ತಷ್ಟೇ, ಒಂದು ಅರ್ಧ ಗುಡಿಸಿದ್ರು, ಇನ್ನೊಂದು ಸ್ವಲ್ಪ ಇತ್ತಲ್ವ ಅಂತಂದು ನಾನೇ ಮಾಡಿಕೊಂಡೆ. ಹಾಗೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಗೊಂಡು ತೊಳೆಯೋದಕ್ಕೆ ಅಂತ ತೆಗಿತಾಯಿದ್ದೀನಿ. ಕಳಸನೂ ಕೂಡ ಇವತ್ತೇ ತೆಗೆದುಬಿಡ್ತಾಯಿದ್ದೀನಿ.
ಹಾಗಾಗಿ ಮತ್ತು ನಾಳೆ ನನಗೆ ಈಸಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬರೀ ಪೂಜೆ ಮಾಡೋದಷ್ಟೇ ಇರುತ್ತೆ, ತೊಳ್ಕೊಳ್ಳೋದು ಕ್ಲೀನ್ ಮಾಡ್ಕೊಳ್ಳೋದು ಅಂತಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನೇ ಮಾಡೋಕ್ಕಾಗಲ್ಲ, ತುಂಬಾ ಟೈಮ್ ಆಗಿಬಿಡುತ್ತೆ. ಬರೀ ಕ್ಲೀನ್ ಮಾಡೋಕ್ಕೆ 1 ಅವರ್ ಆಗಿಬಿಡುತ್ತೆ. ನಾನು ಇಷ್ಟೆಲ್ಲ ಮಾಡಿಕೊಂಡ್ರೂ ತುಂಬಾ ಟೈಮ್ ತೊಗೊಂತು ನನಗೆ ಪೂಜೆ ಮಾಡೋದಕ್ಕೆ. ಸೊ ದೀಪಗಳನ್ನೂ ಕೂಡ ಎಲ್ಲ ಸಂಜೆ ಹಚ್ಚಿದ್ನಲ್ವ, ಅದೆಲ್ಲ ದೀಪ ಎಲ್ಲ ನಂದಿದ ಮೇಲೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಾತ್ರೆಗಳನ್ನೂ ಕೂಡ ಒರೆಸಿಡ್ತಾ ಇದ್ದೀನಿ. ತೊಳೆದು ಹಾಗೆ ಇಟ್ಬಿಟ್ರೆ ಮತ್ತು ಬೆಳಗ್ಗೆಗೆಲ್ಲ ಕಲೆ ಆಗಿಬಿಟ್ಟಿರುತ್ತೆ, ತೊಳೆದಂಗೂ ಅನಿಸಲ್ಲ. ಅದಕ್ಕೋಸ್ಕರ ಫುಲ್ ಡ್ರೈ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆಗೆಲ್ಲ ನಾವು ಹೆಂಗೆ ತೊಳೆದಿರ್ತೀವೋ ಹಾಗೆ ಇರುತ್ತೆ, ಅದಕ್ಕೋಸ್ಕರ. ಹಾಗೆ ನಾಳೆ ಪೂಜೆ ಮಾಡೋದಕ್ಕೆ ಅಂತ ಮಣ್ಣಿನ ದೀಪನ ತರಿಸಿದ್ದೆ. ಅದನ್ನು ನೀರಲ್ಲಿ ಹಾಕಿಟ್ರೆ ಅದು ಸೋರಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಮನೆ ಹತ್ರ ಇರೋರು. ಸೊ ಹಾಗಾಗಿ ಅದನ್ನು ನೀರಲ್ಲಿ ಹಾಕಿಟ್ಟೆ, ನೈಟ್ ಅಲ್ವಾ, ಬೆಳಗ್ಗೆಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇವಾಗ ಹಾಕಿಟ್ಬಿಡಿ ಅಂತ ಹೇಳ್ತಾಯಿದ್ರು. ಇಲ್ಲ ಅಂತಂದರೆ ಎಣ್ಣೆ ಎಲ್ಲ ಸೋರಿ ಗಲೀಜಾಗಿಬಿಡುತ್ತೆ ದೇವ್ರ ಮನೆ ಅಂತಂದು ನಾನು ಅದಕ್ಕೋಸ್ಕರ ಈಗಲೇ ಹಾಕಿಟ್ಬಿಡ್ತಾ ಇದ್ದೀನಿ, ನೋಡೋಣ ಅಂತಂದು. ನಾನು ಫಸ್ಟ್ ಟೈಮ್ ಈ ಮಣ್ಣಿನ ಮಡಿಕೆನ ಈ ರೀತಿ ನೀರಲ್ಲಿ ಹಾಕಿ ಯೂಸ್ ಮಾಡ್ತಾ ಇರೋದು. ಅದಾದಮೇಲೆ ಅಕ್ಷತೆ ಕಾಳು ಬೇಕಿತ್ತು, ಸೊ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಕಡಲೆ ಬತ್ತಿ ಬೇಕಿತ್ತು, ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಇದು ಮಾಡೋದಂತೂ ತುಂಬಾ ಈಸಿ, ನನಗೆ ಮುಂಚೆ ಗೊತ್ತಿರಲಿಲ್ಲ. ನನಗೂ ಕೂಡ ಒಬ್ಬರು ಆಂಟಿ ಹೇಳ್ಕೊಟ್ಟಿದ್ರು. ಅವರು ಈ ಥರ ದೇವ್ರ ಪೂಜೆ ಎಲ್ಲ ತುಂಬ ಮಾಡ್ತಾರೆ, ಅವರೇ ಈ ಥರ ಬತ್ತಿ ಯಾವ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ನನಗೆ ನೆನಪಿತ್ತು. ನಾನು ಇದು ಆಲ್ಮೋಸ್ಟ್ ಯಾವಾಗಲೂ ಮಾಡೋದೇ ಇಲ್ಲ, ತುಂಬಾ ಕಡಿಮೆ ನಾನು ಮಾಡೋದಿದೆಲ್ಲ. ಯಾವಾಗಾದರೂ ಒಂದು ಟೈಮ್ ಹಬ್ಬ ಆ ಥರದಲ್ಲೆಲ್ಲ ಮಾಡ್ತಾಯಿದ್ದೆ. ಸೊ ನೋಡಿ ಈ ಥರ ಓಪನ್ ಮಾಡಿಬಿಟ್ಟು ಮಿಡಲಲ್ಲಿ ಒಂದು ಸ್ವಲ್ಪ ಹತ್ತಿನ ರೌಂಡ್ ಮಾಡಿ ಅದರಲ್ಲಿ ಮಧ್ಯೆ ಇಟ್ಟು ಶಾರ್ಪ್ ಮಾಡಬೇಕು ತುದಿನ ಅಷ್ಟೇ. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬಿಸಿ ಮಾಡಿ ಹಾಕಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಸೆಟ್ ಆಗುತ್ತೆ. ಹಾಗೆ ದೇವ್ರ ಮನೆಯೂ ಕೂಡ ಕೆಳಗಡೆ ನಾವು ಕುತ್ಕೊತೀವಲ್ಲ ಆ ಪ್ಲೇಸ್ನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ದೇವ್ರ ಜಗಲಿ ಎಲ್ಲ ಬೆಳಿಗ್ಗೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಅದನ್ನು ಮಾತ್ರ ಇವಾಗ ಕ್ಲೀನ್ ಮಾಡ್ತಾ ಇಲ್ಲ. ಜಸ್ಟ್ ಇದು ಕೆಳಗಡೆ ನಾವು ಕುತ್ಕೊಳ್ಳೋ ಜಾಗ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು 11:45 ಆಯಿತು ಆಲ್ರೆಡಿ. ಸೊ ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೂವು ಕೂಡ ತರಕ್ಕಿಳಿದೆ ನಮ್ಮ ಮನೆಯವ್ರಿಗೆ, ಹೂವು, ಎಲೆ, ಹಾಗೆ ಕಾಯಿ, ಏನೇನು ಬೇಕೆಲ್ಲ ತರಿಸ್ಕೊಂಡಿದ್ದೀನಿ. ನಾಳೆ ಪೂಜೆ ಮಾಡಬೇಕು. ಸೊ ಟೈಮ್ ಆಯಿತು, ಆಲ್ಮೋಸ್ಟ್ ಮಲಗೋ ಟೈಮ್ 12 ಗಂಟೆ ಆಯಿತು ನಾನು ಮಲಗೋ ಅಷ್ಟರಲ್ಲಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಪೂಜೆ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ, ಯಾಕಂತಂದರೆ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.